ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ನಿಮಗೆ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಕುಂಬಳಕಾಯಿನಲ್ಲಿ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದಾಳೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಅಂತ ಅನ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೇ ನಾರ್ಮಲಾಗಿ ಒಂದೊಂದು ಥರ ನಾವು ಪಲ್ಯಗಳನ್ನ ಒಂದು ರುಚಿನಲ್ಲಿ ಮಾಡ್ತೀವಿ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡೋಣ ಅಂತ ಈ ಮನೆಗಳಲ್ಲಿ ಚಪಾತಿ ಮಾಡೋರ್ಗಂತೂ ದಿನ ಒಂದೊಂದು ಥರ ಪಲ್ಯ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಹಾಗಾಗಿ ಅದೇ ತರಕಾರಿಗಳಲ್ಲಿ ಅದು ನಾವು ಮಾಡೋ ಅಂಥ ಒಂದೇ ಟೇಸ್ಟಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಬೋರಿಂಗ್ ಅನಿಸುತ್ತೆ. ಹಾಗಾಗಿ ತರಕಾರಿ ಅದೇ ತರಕಾರಿ ಆದರೆ ಸ್ವಲ್ಪ ಮಾಡೋ ಶೈಲಿನ ಬೇರೆ ಥರ ಮಾಡ್ಕೊಳ್ಳೋಣ. ಹಾಗಿದ್ರೆ ಇದು ಇನ್ಸ್ಟೆಂಟಾಗಿ ಮಾಡ್ಬೋದು. ಕುಂಬಳಕಾಯಿದು ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 1 ಕಪ್ಪು ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡ್ಮೇಲೆ ಪಕ್ಕಕ್ಕೆ ತಿಟ್ಕೊಳ್ಳೋಣ. ಅದಕ್ಕೆ ಅದೇ ಬಾಣಲಿಗೆ ಒಂದು 3 ಸ್ಪೂನಷ್ಟು ನೋಡಿ ಬಿಡಿ ಎಳ್ಳು ಹಾಕ್ಕೊತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಡಲೆ ಬೀಜದಲ್ಲಿ ಎಳ್ಳಲ್ಲಿ ಇದು ಕ್ಯಾಲ್ಶಿಯಮ್ಸು ರಿಚ್ ಆಗಿರುತ್ತೆ, ಯಥೇಚ್ಛವಾಗಿರುತ್ತೆ. ಹಾಗಾಗಿ ಆದಷ್ಟು ಈ ಕಡಲೆ ಬೀಜ ಎಳ್ಳನ್ನೆಲ್ಲ ಈ ಥರ ಪಲ್ಯಗಳಿಗೆ ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ನಾನು ಹುಚ್ಚೆಳ್ಳು, ಅಂದರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಗುರೆಳ್ಳು ಅಂತಾರೆ, ಅದನ್ನು ಕೂಡ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಹುಚ್ಚೆಳ್ಳು ಹುರಿದಿರೋದು ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಕಪ್ಪಗಿರುತ್ತೆ. ಹಾಗಾಗಿ ಅದು ಚಟಪಟ ಅಂತ ಸಿಡಿಯುತ್ತೆ. ನೋಡಿ, ಇವಾಗ ತೋರಿಸ್ತೀನಿ ನಾನು ಹೇಗೆ ಸಿಡಿತಿರುತ್ತೆ ಅಂತ. ಇಲ್ಲಿ ಪಟಪಟ ಅಂತ ಸಿಡಿತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಈ ರೀತಿ ಸಿಡಿಯೋವರೆಗೂ ಹುಚ್ಚೆಳ್ಳು ಹುರಿದು ಪಕ್ಕಕ್ಕೆ ಇಟ್ಕೊಂಡು ಎಲ್ಲದರಲ್ಲೂ ಸೇರಿ ಪುರಿ ಮಾಡ್ಕೊಬೇಕಾಗುತ್ತೆ. ಹುಚ್ಚೆಳ್ಳು ಸಪ್ರೇಟಾಗಿ ಪುರಿ ಮಾಡ್ಕೊಳ್ಳಿ. ಮತ್ತು ಇವಾಗ ನೋಡಿ, ನಾನು ಇಲ್ಲೊಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಪಟಪಟ ಅಂತ ನೋಡ್ತಾ ಇದ್ದೀರಲ್ಲ ಹೇಗೆ ಹುರಿದಿದ್ದೀನಿ ಅಂತ. ಹೀಗೆ ಹಸಿಮೆಣ್ಸಿನ್ಕಾಯಿ ಹುರ್ಕೊಬೇಕಾಗುತ್ತೆ. ಈಗ ಇದೆಲ್ಲದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಬರೋಣ. ನೋಡಿ, ಕಡಲೆ ಬೀಜ ಎಳ್ಳು ಒಂದ್ಸಲಿ ಪೌಡರ್ ಮಾಡ್ಕೊಂಬರ್ತೀನಿ, ಹುಚ್ಚೆಳ್ಳುನೇ ಒಂದ್ಸಲಿ ಪೌಡರ್ ಮಾಡ್ಕೊಂಬರೋಣ. ಹಾಗೆ ಇಲ್ಲೊಂದು ಸಣ್ಣದಾಗಿ ಒಂದು ಖಾರ ರೆಡಿ ಮಾಡ್ಕೊಬೇಕಾಗುತ್ತೆ. ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿ, 4ರಿಂದ 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಲೈಟಾಗಿ ಕ್ರಷ್ ಮಾಡ್ಕೊಂಬರೋಣ. ಈಗ ನೋಡಿ, ನಾನಿಲ್ಲಿ ಕುಂಬಳಕಾಯಿನ ಯಾವ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜು, ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಮೀಡಿಯಮ್ ಸೈಜಾಗಿ ಈ ರೀತಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗೊಂದು ಪಾನ್ ಇಟ್ಕೊಂಡಿದ್ದೀನಿ. ಆ ಪಾನ್ಗೊಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. 1-2 ಕಡ್ಡಿ ಕರಿಬೇವು ಹಾಕ್ಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಘಮ ಬರೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟಾಗಿರುತ್ತೆ ಕುಂಬಳಕಾಯಿ ಪಲ್ಯಕ್ಕೆ. ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ. ನೀವು ಕೂಡ ಒಂದ್ಸಲಿ ಬೆಳ್ಳುಳ್ಳಿ, ಇದಕ್ಕೆ ಇಂಪಾರ್ಟೆಂಟ್ ಬಂದು ಬೆಳ್ಳುಳ್ಳಿನೇ. ಹಾಗಾಗಿ ನಾನೊಂದು 10ರಿಂದ 15 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಬರೋವರೆಗೂ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಕುಂಬಳಕಾಯಿ ಹೆಚ್ಚಿರೋ ಅಂತಹ ಕುಂಬಳಕಾಯಿ ಕೂಡ ಈರುಳ್ಳಿಗೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ನಾನು ಪಾತ್ರೆನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಕುಂಬಳಕಾಯಿ ಈರುಳ್ಳಿ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಇಲ್ಲಿ ಉಪ್ಪು ಕೂಡ ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 8 ನಿಮಿಷದ ಕಾಲ ಹಾಗೆ ಬೇಯಲಿ ಎಣ್ಣೆನಲ್ಲೇ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೀನಿ. ಇದು ಆದಮೇಲೆ ನೋಡಿ, ಇವಾಗ ನಾನು ಮತ್ತೆ ಲಿಡ್ ಓಪನ್ ಮಾಡಿದ್ದೀನಿ. ಈ ರೀತಿ ಬೆಂದಿದೆ, ಇನ್ನೂ ಬೇಯಬೇಕಾಗುತ್ತೆ. ಇದು ಇನ್ನೂ ಬೇಯಬೇಕಂದ್ರೆ ನಾವು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನೀರು ಹಾಕ್ಬಿಟ್ಟು ಮತ್ತೆ ಒಂದು 10 ನಿಮಿಷ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿಟ್ರೆ ಕುಂಬಳಕಾಯಿ ಚೆನ್ನಾಗಿ ಬೇಯುತ್ತೆ. ಕುಂಬಳಕಾಯಿ ಫುಲ್ಲು ಬೇಯಬಾರ್ದು, ಒಂದು 3/4 ಭಾಗ ಬೆಂದಿದೆ ಅಂತಂದಾಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಖಾರ, ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕ್ಕೊಂಡು ಆ ಖಾರನ ಇವಾಗ ನಾನಿಲ್ಲಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಖಾರ ಹಾಕ್ತಿದ್ದಂಗೆ ಕಲರೇ ಚೇಂಜ್ ಆಗುತ್ತೆ. ಮತ್ತು ಇದು ಅಷ್ಟು ಒಂದು ನಿಮಗೆ ಘಮನೇ ಒಂದು ಮಾಡ್ತಾಯಿದ್ರೆ ಒಂದು ಸ್ಮೆಲ್ಲೇ ಅಷ್ಟು ಚೆನ್ನಾಗಿ ಬರುತ್ತೆ. ಖಾರ ಕೂಡ ಹಾಕಿದ್ಮೇಲೆ ಒಂದ್ಸಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕಾಲ ಬೇಯಿಸ್ಕೊಬೇಕಾಗುತ್ತೆ.
ನೋಡಿ ಇವಾಗ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಕುಂಬಳಕಾಯಿ ಪಲ್ಯ ಮಾಡೋದು ತುಂಬ ಅಂದ್ರೆ ತುಂಬ ಈಸಿ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತರಕಾರಿ ರೇಟು ಗಗನಕ್ಕೇರಿದೆ. ಅಂಥ ಟೈಮಲ್ಲಿ ಕುಂಬಳಕಾಯಿ ತುಂಬ ಕಮ್ಮಿ ಇರುತ್ತೆ. ನೋಡಿಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ. ನೋಡಿ ಇವಾಗ ಬೆಂದಿದೆ, ನೀವು ನೋಡ್ದಂಗೆ ನಾನಿಲ್ಲಿ ಬೆಂದಿದೆಯಾ ಅಂತಂದ್ಬಿಟ್ಟು ನೋಡಿದೆ. ಇದಕ್ಕೆ ಲಾಸ್ಟಲ್ಲಿ ನಾವು ಮಾಡಿರೋಂತಹ ಕಡಲೆ ಬೀಜ ಎಳ್ಳಿನ ಪುಡಿ ಹಾಕ್ಕೊಬೇಕಾಗುತ್ತೆ. ನೋಡಿ ಇದೊಂದು 3-4 ಸ್ಪೂನಷ್ಟು ನಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ಗ್ರೇವಿ ಹೇಗೆ ಬೇಕು ನೋಡಿಕೊಂಡು ಹಾಗೆ ಹಾಕ್ಕೊತಾ ಇದ್ದೀನಿ. ನಾನು ಚಪಾತಿಗೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಮತ್ತು ಹುಚ್ಚೆಳ್ಳು ಪುಡಿನೂ ಕೂಡ 2 ಸ್ಪೂನು ಹಾಕ್ಕೊತಾ ಇದ್ದೀನಿ. ಹುಚ್ಚೆಳ್ಳು ಪುಡಿ ಹಾಕಿದ್ರಂತೂ ಕುಂಬಳಕಾಯಿ ಪಲ್ಯಕ್ಕಾಗಲಿ ಬದನೆಕಾಯಿ ಗೊಜ್ಜಿಗಾಗಲಿ ಅಷ್ಟು ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ದೋಸೆಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ರೊಟ್ಟಿಗೆ ತಿನ್ಬೋದು. ಹಾಗೆ ಅನ್ನಕ್ಕೂ ಕೂಡ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟು ಡಿಫ್ರೆಂಟಾಗಿ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆ ಮಂದಿಗೆಲ್ಲ ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.